ನಾನು ಸಚಿವ ಸ್ಥಾನಕ್ಕೆ ನೇರವಾಗಿ ಬೇಡಿಕೆ ಇಟ್ಟಿಲ್ಲ. ಆದರೆ ಹಿರಿಯ ನಾಯಕರು ನನ್ನನ್ನು ಪರಿಗಣಿಸುವ ನಿರೀಕ್ಷೆಯಲ್ಲಿದ್ದೇನೆ ಎಂದು ಚಳ್ಳಕೆರೆ ಶಾಸಕ ಹಾಗೂ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ಹೇಳಿದರು. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 3ರಂದು ಅವರು ಮುಖ್ಯಮಂತ್ರಿಯಾಗಲಿದ್ದು ಅವರ ಜೊತೆ ಕೆಲವು ಹಿರಿಯ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ನಡುವೆ ನಾನು ಸಚಿವ ಸ್ಥಾನಕ್ಕೆ ನೇರವಾಗಿ ಬೇಡಿಕೆ ಇಟ್ಟಿಲ್ಲ. ಆದರೆ ಹಿರಿಯ ನಾಯಕರು ನನ್ನನ್ನು ಪರಿಗಣಿಸುವ ನಿರೀಕ್ಷೆಯಲ್ಲಿದ್ದೇನೆ. ನಾನು ಈಗಾಗಲೇ 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ 2018ರ ಕಠಿಣ ಪರಿಸ್ಥಿತಿಯ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಿಂದ ಕಾಂಗ್ರೆಸ್ನಿಂದ ಗೆದ್ದ ಏಕೈಕ ಶಾಸಕ ನಾನಾಗಿದ್ದೆ. ಆಗಲೇ ನಮ್ಮ ಸರ್ಕಾರ ಬಂದರೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿತ್ತು. ನಂತರ 2023ರಲ್ಲಿ ಸರ್ಕಾರ ಬಂದಾಗಲೂ ಪರಿಗಣಿಸುವ ಭರವಸೆ ಇತ್ತು ಎಂದು ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ಸಂಪುಟದಲ್ಲಿ ಸಿಎಂ ಸೇರಿ ಕೇವಲ 34 ಸೀಟುಗಳನ್ನು ಮಾತ್ರ ಆಯ್ಕೆ ಮಾಡಲು ಅವಕಾಶವಿರುತ್ತದೆ. ಎಲ್ಲರೂ ಯೋಗ್ಯರಿದ್ದರೂ ಪ್ರಾದೇಶಿಕ ಮತ್ತು ಜಾತಿವಾರು ಲೆಕ್ಕಾಚಾರದ ಮೇಲೆ ಪರಿಗಣನೆ ಮಾಡಬೇಕಾಗುತ್ತದೆ. ಈ ಹಿಂದೆ ಹಿರಿಯರನ್ನೇ ಪರಿಗಣಿಸಲಾಗಿತ್ತು. ಆದರೆ ಈ ಬಾರಿ 3 ಬಾರಿ ಗೆದ್ದಿರುವ ನನ್ನನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸುತ್ತಾರೆ ಎನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ನೀವೇನಾದರೂ ಮಂತ್ರಿ ಸ್ಥಾನದ ಒಂದು ಬೇಡಿಕೆಯನ್ನು ಇಟ್ಟಿದ್ದೀರಾ ಅಥವಾ ಏನಾದರೂ ಮಾತಾಡಿದ್ದೀರಾ? ಖಂಡಿತವಾಗ ನಾನು ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ. ನನ್ನನ್ನು ಈ ಬಾರಿ ಸಚಿವ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸ್ತಾರೆ ಅಂಥೇಳಿ ನಾನು ನಿರೀಕ್ಷೆಯಲ್ಲಿದ್ದೀನಿ. ಯಾವ ಆಧಾರದ ಮೇಲೆ ನೀವು ಈಗಾಗಲೇ ಮಂತ್ರಿ ಸ್ಥಾನವನ್ನು ಕೇಳಿದಿರಿ ಅಥವಾ ಏನು ನಿರೀಕ್ಷೆ ಏನು ಮಾಡಿದಿರಿ? ಯಾವ ಆಧಾರದ ಮೇಲೆ ನಿಮಗೆ ಕೊಡ್ಬೋದು ಅಂತ ನಿರೀಕ್ಷೆ? ಈಗ ನಾನು ಮೊನ್ನೆ ತಾನೇ ತಮ್ಮಲ್ಲೆಲ್ಲ ಹೇಳಿದೆ. ತಮಗೆ ಮಾಹಿತಿ ಇರೋ ಪ್ರಕಾರ ನಾನು ಈ ಕ್ಷೇತ್ರದಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 3 ಬಾರಿ 2013, 2018 ಮತ್ತು 2023ರಲ್ಲಿ ನಾನು ಶಾಸಕನಾಗಿದ್ದೀನಿ. 3 ಬಾರಿ ಶಾಸಕನಾಗಿದ್ದೀನಿ. ಜೊತೆಗೆ ನಾನು ಮೊದಲೇ ಬಾರಿ ಶಾಸಕನಾಗಿದ್ದಾಗ ನಮ್ಮ ಸರ್ಕಾರ ಇತ್ತು. ನಾನು ಮೊದಲೇ ಬಾರಿ ಶಾಸಕನಾಗಿದ್ದೆ. 2ನೇ ಬಾರಿ 2018ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕ್ಷೇತ್ರಗಳಲ್ಲಿ ನಾನು ಒಬ್ಬನೇ ಅಂದರೆ ಚಳ್ಳಕೆರೆ ಕ್ಷೇತ್ರದಿಂದ ಗೆದ್ದಿದ್ದೆ. ಜೊತೆಗೆ ಆ ಸಂದರ್ಭದಲ್ಲಿ ಕೋಲಿಷನ್ ಗೌರ್ಮೆಂಟ್ ಇತ್ತು. ಆಗ ನಮ್ಮ ಕ್ಷೇತ್ರದವರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಇರ್ಬೋದು ನಮ್ಮ ಜಿಲ್ಲೆಗೆ ಸ್ಥಾನ ರಘುಮೂರ್ತಿಯವರಿಂದ ತುಂಬೋದು ಅಂತ ನಿರೀಕ್ಷೆ ಮಾಡಿದರು. ಆದರೆ ನಮ್ಮ ಪಕ್ಷ ಆ ಸಂದರ್ಭದಲ್ಲಿ ಕೋಲಿಷನ್ನಿಂದ 2 ಪಕ್ಷಗಳಿರೋದ್ರಿಂದ ನಾನು ಕನ್ಸಿಡರ್ ಮಾಡಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಾವು ಬೇರೆ ನೀವೆಲ್ಲ ಗೊತ್ತೇ ಇದೆ, ಅದು ಯಾವುದಕ್ಕೂ ಕಿವಿಗೊಡದೆ ನಾನು ಪಕ್ಷದ ಒಂದು ನಿಷ್ಠೆಯನ್ನು ಯಾವುದೇ ಸಂದರ್ಭದಲ್ಲಿ ನಮ್ಮ ಪಕ್ಷ ಒಂದು ಉತ್ತಮವಾದ ರೀತಿಯಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂಥೇಳಿ ನಾವು ಆ ಸಂದರ್ಭದಲ್ಲಿ ಪಕ್ಷ ನಿಷ್ಠೆಯನ್ನು ನಮ್ಮ ಪಕ್ಷದ ಜೊತೆಗೆ ನಮ್ಮ ವರಿಷ್ಠ ಹೇಳಿದ ಮಾತುಗಳನ್ನು ನಾವು ಕೇಳ್ಕೊಂಡು ಇದ್ವಿ. ಮತ್ತು 2023ರಲ್ಲಿ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಇದೇನಾಗುತ್ತೆ ಜಾತಿವಾರು ಮತ್ತು ಪ್ರದೇಶವಾರು ಕನ್ಸಿಡರ್ ಮಾಡ್ತಾರೆ. ಎಲ್ಲರೂ ಯೋಗ್ಯರಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ 32 ಮಾಡಬೇಕು ಮುಖ್ಯಮಂತ್ರಿಗಳು ಸೇರಿ. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮ್ಮ ಸೀನಿಯರ್ಸ್ಗೆ ಕೊಟ್ಟಿದ್ದಾರೆ. ಈಗಿನ ಸಂದರ್ಭದಲ್ಲಿ ನಾನು 3 ಬಾರಿ ಶಾಸಕನಾಗಿದ್ದೀನಿ. ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ನೀವೇನಾದರೂ ಮಂತ್ರಿ ಸ್ಥಾನದ ಒಂದು ಬೇಡಿಕೆಯನ್ನು ಇಟ್ಟಿದ್ದೀರಾ ಅಥವಾ ಏನಾದರೂ ಮಾತಾಡಿದ್ದೀರಾ? ಖಂಡಿತವಾಗ ನಾನು ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ. ನನ್ನನ್ನು ಈ ಬಾರಿ ಸಚಿವ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸ್ತಾರೆ ಅಂಥೇಳಿ ನಾನು ನಿರೀಕ್ಷೆಯಲ್ಲಿದ್ದೀನಿ. ಯಾವ ಆಧಾರದ ಮೇಲೆ ನೀವು ಈಗಾಗಲೇ ಮಂತ್ರಿ ಸ್ಥಾನವನ್ನು ಕೇಳಿದಿರಿ ಅಥವಾ ಏನು ನಿರೀಕ್ಷೆ ಏನು ಮಾಡಿದಿರಿ? ಯಾವ ಆಧಾರದ ಮೇಲೆ ನಿಮಗೆ ಕೊಡ್ಬೋದು ಅಂತ ನಿರೀಕ್ಷೆ? ಈಗ ನಾನು ಮೊನ್ನೆ ತಾನೇ ತಮ್ಮಲ್ಲೆಲ್ಲ ಹೇಳಿದೆ. ತಮಗೆ ಮಾಹಿತಿ ಇರೋ ಪ್ರಕಾರ ನಾನು ಈ ಕ್ಷೇತ್ರದಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 3 ಬಾರಿ 2013, 2018 ಮತ್ತು 2023ರಲ್ಲಿ ನಾನು ಶಾಸಕನಾಗಿದ್ದೀನಿ. 3 ಬಾರಿ ಶಾಸಕನಾಗಿದ್ದೀನಿ. ಜೊತೆಗೆ ನಾನು ಮೊದಲೇ ಬಾರಿ ಶಾಸಕನಾಗಿದ್ದಾಗ ನಮ್ಮ ಸರ್ಕಾರ ಇತ್ತು. ನಾನು ಮೊದಲೇ ಬಾರಿ ಶಾಸಕನಾಗಿದ್ದೆ. 2ನೇ ಬಾರಿ 2018ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕ್ಷೇತ್ರಗಳಲ್ಲಿ ನಾನು ಒಬ್ಬನೇ ಅಂದರೆ ಚಳ್ಳಕೆರೆ ಕ್ಷೇತ್ರದಿಂದ ಗೆದ್ದಿದ್ದೆ. ಜೊತೆಗೆ ಆ ಸಂದರ್ಭದಲ್ಲಿ ಕೋಲಿಷನ್ ಗೌರ್ಮೆಂಟ್ ಇತ್ತು. ಆಗ ನಮ್ಮ ಕ್ಷೇತ್ರದವರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಇರ್ಬೋದು ನಮ್ಮ ಜಿಲ್ಲೆಗೆ ಸ್ಥಾನ ರಘುಮೂರ್ತಿಯವರಿಂದ ತುಂಬೋದು ಅಂತ ನಿರೀಕ್ಷೆ ಮಾಡಿದರು. ಆದರೆ ನಮ್ಮ ಪಕ್ಷ ಆ ಸಂದರ್ಭದಲ್ಲಿ ಕೋಲಿಷನ್ನಿಂದ 2 ಪಕ್ಷಗಳಿರೋದ್ರಿಂದ ನಾನು ಕನ್ಸಿಡರ್ ಮಾಡಲಿಲ್ಲ.
ಆದರೆ ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ನೀವೆಲ್ಲ ಗೊತ್ತೇ ಇದೆ, ಅದು ಯಾವುದಕ್ಕೂ ಕಿವಿಗೊಡದೆ ನಾನು ಪಕ್ಷದ ಒಂದು ನಿಷ್ಠೆಯನ್ನು ಯಾವುದೇ ಸಂದರ್ಭದಲ್ಲಿ ನಮ್ಮ ಪಕ್ಷ ಒಂದು ಉತ್ತಮವಾದ ರೀತಿಯಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನಾವು ಆ ಸಂದರ್ಭದಲ್ಲಿ